ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ನಗರದಲ್ಲಿ ಇಂದು ಐಜೂರು ವೃತ್ತದಲ್ಲಿ ಕನ್ನಡ ವಾಟಾಳ್ ಪಕ್ಷ ಮತ್ತು ಕರುನಾಡು ಸೇನೆ ಸಂಘಟನೆ ವತಿಯಿಂದ ಇನ್ಫೋಸಿಸ್ ಕಂಪನಿ ಮುಖ್ಯಸ್ಥ ನಾರಾಯಣಮೂರ್ತಿ ಮತ್ತು L&T ಕಂಪನಿ ಮುಖ್ಯಸ್ಥರಾದ ಸುಬ್ರಹ್ಮಣ್ಯ ಅವರ ಮಾನವ ವಿರೋಧಿ ನೀತಿಯನ್ನು ಖಂಡಿಸಿ ಕಪ್ಪು ಬಾವುಟ ಪ್ರದರ್ಶನ ಮತ್ತು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನು ಕುರಿತು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಮಾತನಾಡಿ, L&T ಕಂಪನಿ ಮುಖ್ಯಸ್ಥ ಸುಬ್ರಹ್ಮಣ್ಯ ಅವರು ಹೇಳುವಂತೆ ನೀವು 90 ಗಂಟೆ ಕೆಲಸ ಮಾಡಬೇಕು, ನಾರಾಯಣಮೂರ್ತಿ 70 ಗಂಟೆ ಕೆಲಸ ಮಾಡಬೇಕೆಂಬ ಆದೇಶ ಹೊರಡಿಸಿದ್ದಾರೆ. ಇದು ಖಂಡನೀಯ. ಇವರ ಈ ಧೋರಣೆಗಳು ಮಾನವ ದ್ರೋಹಿಯಾಗಿದೆ. ಒಬ್ಬ ಮನುಷ್ಯ ಇಂದು ತೀರ್ಮಾನದ ಪ್ರಕಾರ 48 ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕೆಂದು ನಿಗದಿಯಾಗಿದೆ. ನಾವು ಮನುಷ್ಯರು ಪ್ರಾಣವಿಲ್ಲದ ಯಂತ್ರವಲ್ಲ. ಮನುಷ್ಯರಿಗೆ ಶರೀರ, ರೋಗಗಳು, BP, ನೂರಾರು ಚಿಂತೆಗಳು, ತೊಂದರೆಗಳು ಸಾಮಾನ್ಯ. ಇಷ್ಟೊಂದು ಒತ್ತಡದ ನಡುವೆ 70-90 ಗಂಟೆ ನಿರಂತರವಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ? ಇದು ಕಷ್ಟ ಸಾಧ್ಯ. ಇದು ಮಾನವ ವಿರೋಧಿ ಕೃತ್ಯ. ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಇವರು ಕ್ಷಮಾಪಣೆ ಕೇಳಬೇಕು, ನಮ್ಮ ನೀತಿಯನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಇವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. 9 ಗಂಟೆ ಕೆಲಸ, 9 ಗಂಟೆ ಕೆಲಸ, 9 ಗಂಟೆ ಕೆಲಸ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ, ಇನ್ಫೋಸಿಸ್ ನಾರಾಯಣಮೂರ್ತಿಗೆ, L&T ಸುಬ್ರಹ್ಮಣ್ಯಂಗೆ, L&T ಸುಬ್ರಹ್ಮಣ್ಯಂಗೆ, ಇನ್ಫೋಸಿಸ್ ನಾರಾಯಣಮೂರ್ತಿಗೆ, ಇನ್ಫೋಸಿಸ್ ನಾರಾಯಣಮೂರ್ತಿಗೆ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರೀಗ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಎಲ್ಲದಕ್ಕೂ ನಾರಾಯಣಮೂರ್ತಿ ಕರೀತಾರೆ, ಎಲ್ಲದಕ್ಕೂ ಸುಧಾಮೂರ್ತಿ ಕರೀತಾರೆ. ಒಂದು ಹಂತದಲ್ಲಿ ನಾರಾಯಣಮೂರ್ತಿ ರಾಷ್ಟ್ರಪತಿ ಎನ್ನುವರೆಗೂ ಮಾತಾಡಿದ್ರು. ಆ ಮಟ್ಟಕ್ಕೆ ಕೊಟ್ಟೋಗಿದ್ದಾರೆ. ಇದು ನಮ್ಮ ದೇಶದ ಮೌಢ್ಯ, ಅನಾಗರಿಕತೆ, ಅಗೌರವ. ಇವರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಮೈಸೂರು, ಬೆಂಗಳೂರು, ಕೇಳದ ಕಡೆ ನೂರಾರು ಕೋಟಿಯ ಆಸ್ತಿಯನ್ನ, ಜಾಗವನ್ನ ಕೊಟ್ಟಿದ್ದೇವೆ. ಇವರು ಉಪದೇಶ ಮಾಡ್ತಾರೆ, ಸಾವಿರಾರು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಅವ್ರದ್ದೊಂದು ಸಣ್ಣ ಮಗು, ಅವ್ರ ಮನೆ ಸಣ್ಣ ಮಗು, ಅದಕ್ಕೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ. ಅದಕ್ಕೂ ಸುಮಾರು 400 ಕೋಟಿ ಅದರ ಹೆಸರಿಗೂ ಹಾಕಿದ್ದಾರೆ. ನಮ್ಮ ದೇಶದ ವ್ಯವಸ್ಥೆ ಒಂದು ಕಡೆ ಅನ್ನಕ್ಕಾಗಿ ಕೂಗು, ಮತ್ತೊಂದು ಕಡೆ ಈ ದರ್ಬಾರು. ಮತ್ತು L&T ಮುಖ್ಯಸ್ಥ ಸುಬ್ರಹ್ಮಣ್ಯಂ ಅವ್ರು ಹೇಳ್ತಾರೆ, ನೀವು 90 ಗಂಟೆ ಕೆಲಸ ಮಾಡಬೇಕು. ನಾರಾಯಣಮೂರ್ತಿ ಹೇಳ್ತಾರೆ 70 ಗಂಟೆ ಕೆಲಸ ಮಾಡಬೇಕು. ಇವರು ಮಾನವ ದ್ರೋಹಿಗಳು, ಮಾನವ ವಿರೋಧಿಗಳು. ಒಬ್ಬ ಮನುಷ್ಯ ಇವತ್ತಿನ ತೀರ್ಮಾನದ ಪ್ರಕಾರ 48 ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಗದಿ. ಮನುಷ್ಯ ಇದು ಯಂತ್ರ ಅಲ್ಲ, ಶರೀರ, ರೋಗಗಳು, BP, ನೂರಾರು ಚಿಂತನೆಗಳು, ಅನೇಕ ತೊಂದರೆಗಳು. ಇದೆಲ್ಲ ಇರುವಾಗ ನಾವು 70 ಗಂಟೆ ಮಾಡಿ 90 ಗಂಟೆ ಮಾಡಿ ಅಂತ ಹೇಳಿದಿದೆಯಲ್ಲ, ಇದು ಮಾನವ ವಿರೋಧಿ ಕೃತ್ಯ. ಇವರಿಬ್ಬರು ಮೊದಲನೇದಾಗಿ ಇಡೀ ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು, ತಮ್ಮ ನೀತಿಯನ್ನು ಹಿಂದೆ ಪಡಿಬೇಕು. ಸುಬ್ರಹ್ಮಣ್ಯಂ ಹೇಳ್ತಾರೆ, ಹೆಂಡತಿಯರ ಮುಖ ನೋಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಡಿ. ಏನಂಗಂದ್ರೆ, ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮಾತು
ದಬ್ಬಾಳಿಕೆ ಆಯಿತು. ಮತ್ತೊಂದು ಕಡೆ ಮನೆಯಲ್ಲಿ ಸೌಂದರ್ಯ ಇರಬೇಕಾದ್ರೆ, ಮನೆಯಲ್ಲಿ ಪ್ರೀತಿ ಅಭಿಮಾನ ಇರಬೇಕಾದ್ರೆ, ಹೆಂಡತಿಯ ಜೊತೆಯಲ್ಲಿ ಸಾಮರಸ್ಯ ಇರಬೇಕು, ಹೆಂಡತಿಯ ಜೊತೆಯಲ್ಲಿ ಪ್ರೀತಿ ಇರಬೇಕು, ಹೆಂಡತಿಯನ್ನ ನಾನಾ ರೂಪದಲ್ಲಿ ನೋಡ್ತಕ್ಕಂಥ ಅಧಿಕಾರ ಗಂಡನಿಗಿದೆ, ಅದನ್ನು ಹಂಚಿಕೊಳ್ತಕ್ಕಂಥ ಅಧಿಕಾರ ಹೆಂಡತಿಗಿದೆ. ಗಂಡ ಹೆಂಡತಿಯರನ್ನೇ ಬೇರೆ ಮಾಡುವ ಈ ಒಂದು ಸುಬ್ರಹ್ಮಣ್ಯಂ ಇವರು ಅತ್ಯಂತ ಮಾನವ ದ್ರೋಹಿಗಳು. ಇವರ ಬಗ್ಗೆ ನಾವು ತೀವ್ರವಾಗಿ ಚಿಂತನೆ ಮಾಡಬೇಕು. ದೇಶದ ಎಲ್ಲ ಶಾಸನ ಸಭೆಗಳು, ಲೋಕಸಭೆ ಇವರ ನೀತಿಯನ್ನು ತೀವ್ರವಾಗಿ ಖಂಡಿಸಬೇಕು. ಇವರಿಗೆ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೇವೆ. ಈ ಮಧ್ಯ ಮತ್ತೊಂದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. CT ರವಿ, ಹೆಬ್ಬಾಳ್ಕರ್ ಇವರಿಬ್ಬರ ಮಾತಿನ ಸಮರ ಇದು ಸರ್ವೋಚ್ಚ ಶಾಸಕಾಂಗದ ಮೇಲೆ ಯಾರು ದಬ್ಬಾಳಿಕೆ ಮಾಡೋಕ್ಕೆ ಆಗೋದಿಲ್ಲ. ಸಭಾಪತಿಯಾಗಲಿ, ಶಾಸನ ಸಭೆಯ ಅಧ್ಯಕ್ಷರಾಗಲಿ, ಅವರ ತೀರ್ಪು ಅದು ಅಂತಿಮ. ಇಲ್ಲಿ ಹೊರಟ್ಟಿಯವರು ಸಭಾಪತಿಯಾಗಿದ್ದಾರೆ. ನಾನು 67ರಿಂದ ಶಾಸನ ಸಭೆಯಲ್ಲಿ ಇದ್ದೇನೆ. ನಾನು ನನ್ನ ಮಾತು ಬಾಯಿ ತಪ್ಪಿಯೂ ಎಂದು ಒಂದು ಶಬ್ದ ಸಂಸದೀಯ ವಿರೋಧಿಯಾಗಿ ಮಾಡಿಲ್ಲ. ಅದು ಒಂದು ಕಡೆ. ಇಲ್ಲಿ ಸಭಾಪತಿಯವರು ಒಂದು ತೀರ್ಮಾನವನ್ನು ಮಾಡಿ ತೀರ್ಪನ್ನು ಕೊಟ್ಟಿರುವಾಗ ಸರ್ಕಾರ COD ತನಿಖೆಯನ್ನ ಮಾಡತಕ್ಕಂಥದ್ದು ಶಾಸಕಾಂಗದ ಮೇಲೆ ದಬ್ಬಾಳಿಕೆ ಆಗುತ್ತೆ. ಒಳ್ಳೆಯ ಸಂಸ್ಕೃತಿ ಅಲ್ಲ. ನಾನು ಒಬ್ಬ ಶಾಸಕಾಂಗದಲ್ಲಿ ಗೌರವವಾಗಿ ಪ್ರಾಮಾಣಿಕವಾಗಿ ಇದ್ದಂಥ ವ್ಯಕ್ತಿ ಒಂದು ಸಲಹೆಯನ್ನು ಕೊಡ್ತೇನೆ. ಹೊರಟ್ಟಿಯವರ ಜೊತೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ ನನ್ನ ಸ್ನೇಹಿತರೆ, ಅವರಿಗೆ ಸಲಹೆ ಕೊಡ್ತೀನಿ, ಮುಂದುವರಿಬೇಡಿ. ಇದು ಮುಂದಿನ ದಿನದಲ್ಲಿ ಶಾಸಕಾಂಗದ ಮೇಲೆ ಪರಿಣಾಮ ಬೀರುತ್ತೆ. ನೀವಿಬ್ಬರು ಗೋಪ್ಯವಾಗಿ ಒಂದು ಕಡೆ ಕುಳಿತು, ಈಗ ಅವರು ಸಭಾಪತಿಯವರು ತೀರ್ಪು ಕೊಟ್ಟಾಗೋಗಿದೆ. ಆ ತೀರ್ಪನ್ನು ನೀವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ CT ರವಿ ಪ್ರಶ್ನೆ ಬರೋದಿಲ್ಲ. CT ರವಿ ಬಾಯಿ ಭದ್ರ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗ್ತೀನಿ ನಾನು. ಸಭಾಪತಿಯವರ ತೀರ್ಪು, ಅದರ ಮೇಲೆ ನಾವು ಮೇಲೆ ಹೋಗೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಈಗ ನಾಳೆ COD ಆಫೀಸ್ಗೆ ಸಭಾಪತಿಯವ್ರನ್ನ ಕರೆಯೋಕ್ಕಾಗತ್ತಾ ನೀವು? ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಸಭಾಪತಿಯವರು ನೀವು ಯಾವ ಕಾರಣಕ್ಕೂ ಸಭಾಪತಿ ನೋಟಿಸ್ ಕೊಡೋಕ್ಕಾಗಲ್ಲ. ಆದ್ದರಿಂದ ನೀವಿಬ್ಬರು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸಕಾಂಗದ ಸರ್ವೋಚ್ಚ ಸಾರ್ವಭೌಮದ ಹಿತದೃಷ್ಟಿಯಿಂದ ಗೋಪ್ಯವಾಗಿ ಕುಳಿತು ಮಾತನಾಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಮಸ್ಕಾರ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ